ಹಾಯ್ ಎವ್ರಿವನ್, ನಾವು 2 ಡೇಸ್ ಬ್ಯಾಕ್ ನಮ್ಮ ತೋಟಕ್ಕೆ ಹೋಗಿದ್ವಿ. ಅಲ್ಲಿ ನನ್ನ ಹಸ್ಬೆಂಡ್ ಪ್ಲ್ಯಾಂಟ್ ಮಾಡಿ ಬಂದಿದ್ರಂತೆ, ಸ್ಟ್ರಾಬೆರಿ ಪ್ಲ್ಯಾಂಟ್. ಅದು ನಾವು ಹೋದಾಗ ಫ್ರೂಟಿಂಗ್ ಆಗಿಬಿಟ್ಟಿತ್ತು. ತುಂಬ ಚೆನ್ನಾಗಿ ಫ್ರೂಟ್ ಬಂದಿತ್ತು, ಜಾಸ್ತಿನೇ ಫ್ರೂಟ್ ಸಿಕ್ತು ಅಂತಲೂ ಹೇಳ್ಬೋದು. ನಾವೇ ಬೆಳೆದಿದ್ದು ನಾವೇ ತಿನ್ನೋದಕ್ಕೆ ಎಷ್ಟು ಖುಷಿ ಅಲ್ವಾ. ನಮ್ಮ ಗಂಡಂಗಂತೂ ಫುಲ್ ಖುಷಿ, ಅವ್ರ ಮಕ್ಕಳಿಗೆಲ್ಲ ತಿನ್ನಿಸ್ಬಿಟ್ಟಿದ್ದಾರೆ ನಾನೇ ಬೆಳೆದಿರೋದು ತಿನ್ನಿ ಅಂತ. ಇವತ್ತು ಏನಾದರೂ ತಿನ್ನಬೇಕು ಅಥವಾ ಕುಡಿಬೇಕು ಅನ್ನಿಸ್ತಾ ಇತ್ತು. ಹೇಗಿದ್ರು ಮನೇಲಿ ಸ್ಟ್ರಾಬೆರಿ ಇದೆಯಲ್ಲ, ಅದ್ರದ್ದೇ ಮಿಲ್ಕ್ ಶೇಕ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತುಂಬ ಆರ್ಗ್ಯಾನಿಕ್ಕಾಗೆ ಬೆಳೆದಿದ್ದು, ಯಾವುದೇ ರೀತಿಯಾದಂಥ ಕೆಮಿಕಲ್ ಆಗಲಿ ಅಥವಾ ಔಷಧಿ ಆಗಲಿ ಏನೂ ಹಾಕಿರಲಿಲ್ಲ. ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಸ್ವೀಟಾಗಿತ್ತು ಸ್ಟ್ರಾಬೆರಿ. ಸೊ ತಿಂದು ಇಷ್ಟು ಉಳಿದಿತ್ತು, ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ನೆನೆ ಇಟ್ಟಿದ್ದೀನಿ. ಸೊ ಅದರಲ್ಲಿರೋ ಧೂಳು ಅಥವಾ ಹುಳ ಏನಾದರೂ ಇದ್ದರೆ ಎಲ್ಲ ಹೋಗಿಬಿಡ್ಲಿ ಅಂತ. ಫ್ರೂಟ್ ಮಾತ್ರ ತುಂಬ ಫ್ರೆಶ್ ಆಗಿತ್ತು. ಸೊ ಫ್ರೆಶ್ ಇದ್ದಾಗಲೇ ಮಾಡಿಬಿಡ್ಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಹಣ್ಣು ಮತ್ತು ಸ್ವಲ್ಪ ಸಕ್ಕರೆ ಮತ್ತು ಹಾಲು ತೊಗೊಂಡಿದ್ದೀನಿ. ಮತ್ತು ಮನೇಲಿ ಫಸ್ಟೇ ಒಂದು ಐಸ್ ಕ್ರೀಮ್ ಇತ್ತು, ಸ್ಟ್ರಾಬೆರಿ ಫ್ಲೇವರ್ದೇ ಇತ್ತು. ಸೊ ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಇಷ್ಟನ್ನು ಯೂಸ್ ಮಾಡಿಕೊಂಡು ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು. ಸಿಂಪಲಾಗಿ ಮಾಡ್ತಿದ್ದೀನಿ, ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇಲ್ಲಿ ಫಸ್ಟು ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ, ಅಥವಾ ಹಾಗೇನೋ ಹಾಕ್ಬೋದು. ಈ ಸ್ಟ್ರಾಬೆರಿ ಹಣ್ಣು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ, ಎಲ್ಲರಿಗೂ ಸ್ಟ್ರಾಬೆರಿ ಹಣ್ಣು ಅಂದರೆ ಇಷ್ಟ. ಈ ಹಣ್ಣು ಸ್ಟ್ರಾಬೆರಿ ಹಣ್ಣು ಅಂದರೆ ನನ್ನ ಮಗಳಿಗೂ ಇಷ್ಟ. ಅದಕ್ಕೆ ಅವರಪ್ಪ ಹೋಗಿ ಪ್ಲ್ಯಾಂಟ್ ಮಾಡಿಬಿಟ್ಟಿದ್ರು, ನಾನು ಅವ್ರ ಮಗಳಿಗೋಸ್ಕರ. ಅದು ಹಣ್ಬಿಟ್ಟಿತ್ತು, ಅವಳು ತುಂಬ ಚೆನ್ನಾಗಿ ತಿಂತಾಳೆ ಸ್ಟ್ರಾಬೆರಿ ಹಣ್ಣು. ನಾನು ಜಾರಲ್ಲಿ ಪೀಸಸ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಬೇಡ ಅಂದರೆ ಹನಿ ಆ್ಯಡ್ ಮಾಡ್ಬೋದು, ಅದ್ರದ್ದು ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ ಹಾಲು ಹಾಕ್ಕೊಂಡು ಐಸ್ ಕ್ರೀಮ್ ಹಾಕ್ಕೊತಾ ಇದ್ದೀನಿ. ಐಸ್ ಕ್ರೀಮ್ ವೆನಿಲಾ ಫ್ಲೇವರ್ ಐಸ್ ಕ್ರೀಮ್ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ನಮ್ಮ ಹತ್ರ ಇರಲಿಲ್ಲ, ಸ್ಟ್ರಾಬೆರಿ ಫ್ಲೇವರ್ದೇ ಇದ್ದಿದ್ದು. ಸೊ ಅದನ್ನೇ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮಿಲ್ಕ್ ಶೇಕ್ ಅಂತೂ ರೆಡಿಯಾಗಿತ್ತು. ತುಂಬ ಟೇಸ್ಟಿ ಆ್ಯಂಡ್ ತಿಕ್ಕಾಗಿ ಬಂದಿತ್ತು. ಐಸ್ ಕ್ರೀಮ್ ಫ್ಲೇವರ್ ಆಗಿರಲಿ, ಹಣ್ಣಿನ ಫ್ಲೇವರ್ ಆಗಲಿ ತುಂಬ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಾನು ಇದ್ರ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಐಸ್ ಕ್ರೀಮ್ ಹಾಕ್ಕೊತಾ ಇದ್ದೀನಿ, ಸೊ ಚಿಲ್ಲಾಗಿರುತ್ತೆ ಅಂತ. ನನ್ನ ಮಗಳಂತೂ ಫುಲ್ ಒಂದು ಗ್ಲಾಸ್ ಮಿಲ್ಕ್ ಶೇಕ್ ಎಲ್ಲನೂ ಕುಡಿದ್ಲು. ಅವಳಿಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗುತ್ತೆ, ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ.